ಇದು ಲಾಭ ನಷ್ಟ ಮತ್ತು ರಿಯಾಯಿತಿ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ 2400 ರೂಪಾಯಿ ಇರುವಂತಹ ಒಂದು ವಸ್ತುವಿನ ಮುಖಬೆಲೆಯ ಮೇಲೆ 40% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ ಕೊಟ್ಟರು ಅವರು 20% ಲಾಭ ಪಡಿತಾ ಇದ್ದಾರೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡಿ ನೋಡೋಣ ಬನ್ನಿ. ಮುಖಬೆಲೆ ಕೊಟ್ಟಿದ್ದಾರೆ ಎಷ್ಟು? 2400. ಇದ್ರ ಮೇಲೆ ಏನು ಮಾಡ್ತಾ ಇದ್ದಾರೆ? 40% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹಾಗಾದರೆ ಇನ್ನು ಉಳಿದಿದ್ದು ಎಷ್ಟಾಗುತ್ತೆ? ಇನ್ನೂ 60% ಆಗುತ್ತೆ. ಅಲ್ಲಿಗೆ ಹೇಗೆ ಬರೀಬೋದು? 60/100. ಓಕೆನಾ? ಇದು 20% ಲಾಭಕ್ಕೆ ಈಕ್ವಲ್ ಆಗಿದೆ. ಇವಾಗ ನನ್ನ ಕೊಂಡ ಬೆಲೆನ 100 ಅಂತ ತಗೋತೀನಿ, 100 ರೂಪಾಯಿ ಅಂತ ತಗೋತೀನಿ. ಹಾಗಾದರೆ ಮಾರಿದ ಬೆಲೆ ಎಷ್ಟು? 20% ಲಾಭ ಆಗುತ್ತೆ ಅಂದರೆ ಎಷ್ಟಾಗುತ್ತೆ? ಅಲ್ಲಿಗೆ 120 ಆಗುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಹೇಳಿದ್ರೆ 100%, 120%. ಓಕೆನಾ? ಹಾಗಾದರೆ ಇದು ಯಾವುದಕ್ಕೆ ಸಮ? ಮಾರಿದ ಬೆಲೆಗೆ ಸಮ. ಎಷ್ಟು? 120%ಗೆ ಈಕ್ವಲ್ ಆಗಿದೆ. ಹಾಗಾದರೆ ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ 100%. 100%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಇಲ್ಲಿ ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿಗೆ 120% ಎಕ್ಸ್ ಈಸ್ ಈಕ್ವಲ್ ಟು 100% ಇಂಟು 2400 ಇಂಟು 60/100 ಆಗುತ್ತೆ. ಇಲ್ಲಿ ಪರ್ಸೆಂಟೇಜು ಕ್ಯಾನ್ಸಲು, ಇಲ್ಲೆರಡು 0, ಇಲ್ಲೆರಡು 0 ಕ್ಯಾನ್ಸಲು. 61 62 2 2200. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 1200 ಬಂತು. ಇದೇನಾಗಿರುತ್ತೆ? ಇದು ಒಂದು ವಸ್ತುವಿನ ಕೊಂಡ ಬೆಲೆ ಆಗಿರುತ್ತೆ.